ಅಟ್ಮಾಸ್ಫಿಯರ್ ಬಂದು ನಿಮಗೆ ಸಿಗುತ್ತೆ. ಸಾಂಬಾರ್ ಓಕೆ. ಹಾಯ್ ಫ್ರೆಂಡ್ಸ್, ಮತ್ತೊಮ್ಮೆ ಹೊಸ ವಿಡಿಯೋಗೆ ನಿಮ್ಮೆಲ್ರಿಗೂ ಕೂಡ ಬಂದು ಸ್ವಾಗತ ಮತ್ತು ಸುಸ್ವಾಗತ ಫ್ರೆಂಡ್ಸ್. ಸೊ ಈ ಒಂದು ಏನಿದೆ ಹೆಡನ್ ಪಾರ್ಕ್ ರೆಸ್ಟೋರೆಂಟು, ಇಲ್ಲಿ ಫುಲ್ ಮೀಲ್ಸ್ ಅನ್ಲಿಮಿಟೆಡ್ ಮೀಲ್ಸ್ ತಿನ್ನೋದಕ್ಕೆ ಒಳಗೆ ಹೋಗ್ತಾ ಇದ್ದೀನಿ. ಅದು ಮಾತ್ರ ಅಲ್ಲ, ಸೊ ಈ ಒಳಗೆ ಏನಿದೆ ಗಾರ್ಡನು ಪಾರ್ಕ್ ವ್ಯೂವು, ಸೊ ಇದು ಪ್ರತಿಯೊಂದು ನೋಡೋಣ ಮತ್ತು ಏನೆಲ್ಲ ಫುಡ್ ಸಿಗುತ್ತೆ, ಯಾವ ಥರ ವೆರೈಟೀಸ್ ಸಿಗುತ್ತೆ ಅಂತ ನೋಡೋಣ. ಅನ್ಲಿಮಿಟೆಡ್ ಓಕೆ, ಎಷ್ಟು ಆಗುತ್ತೆ ಅಂತ ನೋಡೋಣ. ಸೊ ಒಳಗೆ ಯಾವ ಥರ ಇರುತ್ತೆ ಅಂತ ನೋಡೋಣ. ಅದಕ್ಕೆ ಬಿಫೋರ್ ಆಗಿ ಹೀಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಆವಾಗಲೇ ನಾನು ಹಾಕೋ ವಿಡಿಯೋ ಬಂದು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಓಕೆ ಫ್ರೆಂಡ್ಸ್, ಇವಾಗ ಫುಲ್ ಮೀಲ್ಸ್ ನಾನು ತಿನ್ನೋದಕ್ಕೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ನನ್ನ ಜೊತೆ ಬಂದು ನೀವು ಕೂಡ ಬನ್ನಿ, ಹೋಗೋಣ. ಎಸ್ ಫ್ರೆಂಡ್ಸ್, ಹೊರಗಡೆಯಿಂದ ಒಳಗೆ ಎಂಟ್ರಿ ಆಗೋ ಒಂದು ವ್ಯೂ ಇದು. ಗೇಟ್ ಎಂಟ್ರಿ ಸೊ ನೋಡ್ಬೋದು ಫ್ರೆಂಡ್ಸ್. ಸೊ ಇಲ್ಲಿಂದ ಹಾಗೆ ಬಂದು ಈಗ ಒಳಗೆ ಹೋಗೋಣ. ಹಾಯ್ ಫ್ರೆಂಡ್ಸ್, ಸೊ ಹಾಗೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ನೋಡೋಣ, ನೋಡಿ ಹಾಗೆ ನೋಡ್ಬೋದು ವ್ಯೂಸ್ ನೋಡ್ತಾ ಇದ್ದೀನಿ ನೋಡಿ. ಲಾಂಗ್ ವ್ಯೂಸ್ ತೋರಿಸ್ತಾ ಇದ್ದೀನಿ ನೋಡಿ ನಾನು. ನೋಡಿ ಇಲ್ಲಿಂದ ಅಲ್ಲಿವರೆಗೂ ಲಾಂಗ್ವರೆಗೂ ಕೂಡ ಬಂದು ಬರೀ ಗಾರ್ಡನೇ ಇರೋದು. ಸೊ ಗಾರ್ಡನು ಪ್ಲಸ್ ಚೇರ್ಸು ಟೇಬಲ್ಸ್ ಈ ಥರ ಅಲೋಕೇಟ್ ಮಾಡಿರ್ತಾರೆ ಫ್ರೆಂಡ್ಸ್. ನೋಡಿ ಈ ಸೈಡ್ ಕೂಡ ಬಂದು ಫುಲ್ಲು ಗಾರ್ಡನ್ ಲೊಕೇಶನ್ ಇರೋದು. ಸೊ ಈ ಥರ ಇಲ್ಲಿ ಬಂದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಫುಲ್ ಆ್ಯಂಡ್ ಫುಲ್ ಬಂದು ಫುಲ್ಲು ಕಂಪ್ಲೀಟ್ ನ್ಯಾಚುರಲೇ ಇರೋದು, ಫುಲ್ಲು ಗ್ರೀನರಿ ನೋಡ್ಬೋದು ಫ್ರೆಂಡ್ಸ್. ಈಡನ್ ಪಾರ್ಕ್ ಫ್ರೆಂಡ್ಸ್, ಇದು ಏನಿದೆ ಗಾರ್ಡನು, ಅದ್ರ ಒಳಗೆ ಬಂದು ಎಂಟ್ರಿ. ಸೊ ಇಲ್ಲಿಂದ ಶುರುವಾಗುತ್ತೆ ಗಾರ್ಡನ್ ಫುಲ್ಲು. ಸೊ ನೋಡ್ಬೋದು ನೋಡಿ ಹೇಗಿದೆ ಒಂದೊಂದು ವ್ಯೂಸು. ಕೆಳಗೂ ಕೂತ್ಕೋಬೋದು ಮತ್ತು ಮೇಲೇನೂ ಕೂತ್ಕೋಬೋದು, ಆ ಥರ ಇರುತ್ತೆ. ಸೊ ಈ ಸೈಡೆಲ್ಲ ನೋಡಿ, ಈ ಒಂದು ಹಟ್ ಅಂತ ಏನು ಹೇಳ್ತೀವಿ ನಾವು, ಆ ಥರ ಚಿಕ್ಕದಾಗಿ ಹಾಕಿ ಇಟ್ಟಿರ್ತಾರೆ ಪೂರ್ತಿ. ಸೊ ಎಲ್ಲ ಪ್ಲೇಸು ಡಿಫ್ರೆಂಟಾಗಿರುತ್ತೆ ಫ್ರೆಂಡ್ಸ್, ಒಂದೇ ಥರ ಇರೋದಿಲ್ಲ. ಸೊ ಈ ಒಂದು ಲೊಕೇಶನ್ಸ್ ಪೂರ್ತಿ ನೋಡ್ಬೋದು ಫ್ರೆಂಡ್ಸ್, ಏನೆಲ್ಲ ಇದೆ ಅಂತ ಹೇಳಿಬಿಟ್ಟು ಮತ್ತು ಹೇಗಿದೆ ಅಂತ ಕೂಡ ಬಂದು ನೋಡ್ಬೋದು ನೋಡಿ. ಸೊ ಈ ಒಂದು ಟೇಬಲ್ಸ್ ಎಲ್ಲ ಹೇಗಿದೆ, ಸೊ ಈ ಥರ ಒಂದು ಅಟ್ಮಾಸ್ಫಿಯರ್ ಬಂದು ನಿಮಗೆ ಸಿಗುತ್ತೆ. ಅಂದರೆ ಗಾರ್ಡನ್ ಒಳಗೆ ಕೂಡ ಬಂದು ಈ ಥರ ಒಂದು ಅಟ್ಮಾಸ್ಫಿಯರ್ ಬಂದು ಸಿಗುತ್ತೆ ನಮಗೆ. ಸೊ ನಾನ್ ವೆಜ್ ಜೊತೆಗೆ ಬಂದು ಆಲ್ಕೋಹಾಲ್ ಕೂಡ ಬಂದು ಸರ್ವ್ ಮಾಡ್ತಾರೆ ಫ್ರೆಂಡ್ಸ್. ಇಲ್ಲಿ ಈ ಒಂದು ಗಾರ್ಡನ್ ಏನಿದೆ, ಇಲ್ಲಿ ಔಟ್ಸೈಡ್ ಗಾರ್ಡನ್ ಒಳಗೆ ಈ ಥರ ಒಂದು ಅಟ್ಮಾಸ್ಫಿಯರ್ ಕೂಡ ಬಂದು ಇರುತ್ತೆ, ಅಂದರೆ ಒಂದು ಹಟ್ ಥರ. ಇದು ನೋಡಿ ಫ್ರೆಂಡ್ಸ್, ಇದು ಇನ್ನೊಂದು ಪ್ಲೇಸು, ಅಂದರೆ ಇನ್ನೊಂದು ಜಾಗ ಬೇರೆ ಕಡೆ. ಸೊ ಎಲ್ಲ ಒಂದೇ ಥರ ಇರೋದಿಲ್ಲ ಫ್ರೆಂಡ್ಸ್, ಒಂದೊಂದು ಥರ ಇರುತ್ತೆ ನೋಡಿ. ಇದು ಎಷ್ಟು ಜನ ಕೂತಿದ್ದಾರೆ ನೋಡಿ, ಇಲ್ಲಿ ಈ ಥರ ಇರುತ್ತೆ. ಮತ್ತು ಈ ಸೈಡೆಲ್ಲ ಬಂದು ಬೇರೆ ಬೇರೆ ನೋಡಿ, ಮೇಲೆ ಕೂಡ ಬಂದು ಕೂತ್ಕೋಬೋದು, ಅಪ್ಸ್ಟೇರು ಕೂತ್ಕೋಬೋದು. ಎಲ್ಲ ಕಡೆ ಬರೀ ಈ ಥರ ಲೀವ್ಸ್ಗಳು ಹಾಕಿರ್ತಾರೆ, ಗ್ರೀನರಿನೇ ನೋಡೋಕ್ಕಾಗುತ್ತೆ ಇಲ್ಲಿ ಬಂದರೆ, ಆ ಥರ ಇರುತ್ತೆ ಫ್ರೆಂಡ್ಸ್. ಸೊ ಇದು ನೋಡಿ ಫ್ರೆಂಡ್ಸ್, ಇದು ಟೋಟಲ್ ಬೇರೆ ಥರ ಇದೆ ನೋಡಿ. ಸೊ ಇದ್ರ ಒಳಗೆ ಹೋದರೆ ಇದು ನೋಡಿ, ಆ ಸೈಡ್ ಫುಲ್ಲು ಉದ್ದಕ್ಕೆ ಟೇಬಲ್ಸ್ ಇರುತ್ತೆ, ಈ ಸೈಡ್ 4 ಜನ ಕೂತ್ಕೋಬೋದು ಆ ಥರ. ಬಟ್ ಇದೇನೆಂದರೆ ಮಳೆ ಬಂದರೂ ಕೂಡ ಬಂದು ನೋಡಿ ಮೇಲೆ ಅದು ಕ್ಲೋಸ್ ಮಾಡಿರ್ತಾರೆ. ಸೊ ಇಲ್ಲಿ ಕೂತ್ಕೊಂಡು ಕೂಡ ಬಂದು ಆಲ್ಕೋಹಾಲ್ ತಗೋಬೋದು. ಸೊ ಇದೆಲ್ಲ ಬಂದು ಆಲ್ಕೋಹಾಲ್ ಪ್ಲೇಸಸ್ ನೋಡ್ಬೋದು. ಸೊ ಹಾಗೆ ನನ್ನ ಬ್ಯಾಕ್ಗ್ರೌಂಡ್ ಹೇಗಿರುತ್ತೆ ಅಂತ ತೋರಿಸ್ತೀನಿ ನೋಡಿ. ನೋಡಿದ್ರಲ್ಲ, ಸೊ ಇದು ಬ್ಯಾಕ್ಗ್ರೌಂಡ್ ವ್ಯೂ. ಸೊ ಇಲ್ಲಿಂದ ಫುಲ್ಲು ಲಾಂಗ್ವರೆಗೂ ಇರುತ್ತೆ. ಸೊ ಈ ಥರ ಒಂದು ರೌಂಡ್ ಟೇಬಲ್ಸ್ ಕೂಡ ಬಂದು ಇಲ್ಲಿ ಇರುತ್ತೆ ಫ್ರೆಂಡ್ಸ್, ಈ ಒಂದು ಗಾರ್ಡನ್ನಲ್ಲಿ ಏನಿದೆ. ಸೊ ಇಲ್ಲಿ ನೋಡ್ಬೋದು ನೋಡಿ.
ಸೊ ಪ್ರತಿಯೊಂದು ಅಂದರೆ ಒಂದು ಲಾಂಗ್ ಟೇಬಲ್ ಬೇಕು ಅಂತ ಅಂದರೆ ಒಂದು 30 ಮೆಂಬರ್ಸ್ ಕೂತ್ಕೊಳ್ಳೋ ಥರ, ಸೊ ಆ ಥರ ಕೂಡ ಬಂದು ಇಲ್ಲಿ ಸಿಗುತ್ತೆ. ಸೊ ಸ್ಮಾಲ್ ಟೇಬಲ್ ಅಂದರೆ ಒಂದು 5 ಮೆಂಬರ್ಸ್ 6 ಮೆಂಬರ್ಸ್ ಕೂತ್ಕೋಬೇಕಂದ್ರೆ ಕೂಡ ಬಂದು ಈ ಥರ ಸಿಗುತ್ತೆ. ನೋಡ್ಬೋದು ನೋಡಿ, ಇಲ್ಲಿ ಒಂದು 5-6 ಮೆಂಬರ್ಸ್ ಕೂತ್ಕೋಬೋದು. ಬಟ್ ನಾನು ಆವಾಗಲೇ ತೋರಿಸಿರೋದು ಬಂದು ಫುಲ್ ಲಾಂಗ್ ಟೇಬಲು, ಅದರಲ್ಲಿ ಒಂದು 25 ಮೆಂಬರ್ಸ್ ಕೂತ್ಕೋಬೋದು ಅಪ್ ಟು. ಸೊ ಆ ಥರ ಕೂಡ ಬಂದು ತುಂಬ ಇರುತ್ತೆ ಈ ಥರ ಒಂದು ಲೊಕೇಶನಲ್ಲಿ ನೋಡ್ಬೋದು. ಸೊ ಫುಲ್ ಆ್ಯಂಡ್ ಫುಲ್ ಗಾರ್ಡನ್ ಸೈಡೇ ಇರೋದು ಇದು. ಗಾರ್ಡನ್ ಒಳಗೆ ಈ ಥರ ಬಂದು ಲೊಕೇಶನ್ಸು, ಈ ಥರ ಚೇರ್ಸು, ಈ ಥರ ಎಲ್ಲ ಬಂದು ಅಲೋಕೇಟ್ ಮಾಡಿರ್ತಾರೆ. ಸೊ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಒಂದು ಅಟ್ಮಾಸ್ಫಿಯರ್ ಅಷ್ಟು ಚೆನ್ನಾಗಿದೆ ನೋಡೋದಕ್ಕೆ. ಸೊ ಹಾಗೆ ನೋಡ್ಬೋದು. ಮತ್ತು ಮೇಲೆ ಕೂಡ ಬಂದು ನೋಡಿ ಟೇಬಲ್ಸ್ ಹಾಕಿರ್ತಾರೆ ನೋಡಿ. ಸೊ ಗಾರ್ಡನ್ ಒಳಗೆ, ಗಾರ್ಡನ್ ಮೇಲೆ ಬಂದು ನೋಡಿ. ನೋಡ್ಬೋದು. ಸೊ ಈ ಥರ ಎಲ್ಲ ಕೂಡ ಬಂದು ಇರುತ್ತೆ. ಸೊ ಇದೆಲ್ಲ ಫುಲ್ ಬಂದು ಔಟ್ಸೈಡ್ ವ್ಯೂಸ್. ನಾನು ತೋರಿಸ್ತಾ ಇರೋದೆಲ್ಲ ಕೂಡ ಬಂದು ಗಾರ್ಡನ್ ಔಟ್ಸೈಡ್ ವ್ಯೂಸ್ ನಾನು ತೋರಿಸ್ತಾ ಇರೋದು ಪ್ರತಿಯೊಂದು ಕೂಡ ಬಂದು. ಫ್ರೆಂಡ್ಸ್ ಇದು ನೋಡಿ, ಔಟ್ಸೈಡ್ ಗಾರ್ಡನಲ್ಲೇ ಈ ಒಂದು ಏನಿದೆ ರೋಟಿ ಚಪಾತಿ ಇದೆಲ್ಲ ಬಿಸಿ ಬಿಸಿಯಾಗಿ ಮಾಡಿಕೊಡ್ತಾರೆ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ನೋಡಿ, ಅದ್ರ ಒಳಗೆ ಎಲ್ಲರೂ ಬಂದು ಕೂತಿರ್ತಾರೆ ನೋಡಿ, ಇಲ್ಲೆಲ್ಲ ಕೂತಿರ್ತಾರೆ. ಸೊ ಬಿಸಿ ಬಿಸಿಯಾಗಿ ಮಾಡಿಕೊಡ್ತಾರೆ ಗಾರ್ಡನಲ್ಲೇ. ಹಾಗೆ ಇಲ್ಲಿ ನೋಡಿ, ಇದು ಬೇರೆ ಒಂದು ಪೋರ್ಷನು, ಇದು ಬೇರೆ ಥರ ಇರುತ್ತೆ. ಆವಾಗಲೇ ನೋಡಿರೋದೇ ಬೇರೆ, ನಾವು ಈಗ ನೋಡ್ತಾ ಇರೋದೇ ಬೇರೆ ಫ್ರೆಂಡ್ಸ್. ಸೊ ಇಲ್ಲೂ ಕೂಡ ಬಂದು ಒಂದು ಆಲ್ಮೋಸ್ಟ್ ಒಂದು 20-30 ಜನ ಮೇಲೆ ಇಲ್ಲಿ ಕೂತ್ಕೋಬೋದು ಫ್ರೆಂಡ್ಸ್. ನಾವು ಆವಾಗಲೇ ಲಾಂಗ್ ಟೇಬಲ್ ನೋಡಿರೋದು ಗ್ರೀನ್ ಕಲರಲ್ಲಿ ಇತ್ತು ಎಲ್ಲ ಚೇರ್ಸ್ ಎಲ್ಲ. ಇದು ನೋಡಿ ಫುಲ್ಲು ವೈಟ್ ಕಲರಲ್ಲಿ ಅಸೆಂಬಲ್ ಮಾಡಿದ್ದಾರೆ. ಸೊ ಇಲ್ಲೂ ಒಂದು 30 ಜನ ಅದರಿಂದ ಕೂತ್ಕೋಬೋದು ಫ್ರೆಂಡ್ಸ್. ಆಲ್ಮೋಸ್ಟ್ ಔಟ್ಸೈಡು ಪಾರ್ಕ್ಗೆ ವ್ಯೂ ತೋರಿಸ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಈಗ ನನಗೂ ಹೊಟ್ಟೆ ಹಸಿವು ಶುರುವಾಯಿತು. ಸೊ ಹಿಡನ್ ಪಾರ್ಕ್ ರೆಸ್ಟೋರೆಂಟ್ ಒಳಗೆ ಹೋಗೋಣ. ಅಂದರೆ ಇದು ಇಂಡೋರು, ಫುಲ್ ಆ್ಯಂಡ್ ಫುಲ್ ಇಂಡೋರ್ ಫ್ರೆಂಡ್ಸ್. ಸೊ ಏನಿದೆ ಈ ಒಂದು ಆಂಧ್ರ ವೆಜ್ ಮೀಲ್ಸು, ಸೊ ಅದನ್ನು ನಾನು ಟ್ರೈ ಮಾಡೋದಕ್ಕೆ ರೆಸ್ಟೋರೆಂಟ್ ಒಳಗೆ ಹೋಗ್ತಾ ಇದ್ದೀನಿ, ಇಂಡೋರು. ಸೊ ಹಾಗೆ ನೋಡ್ಬೋದು ನೋಡಿ ಫ್ರೆಂಡ್ಸ್ ಹೇಗಿದೆ. ಆಲ್ಮೋಸ್ಟ್ ಕ್ರೌಡ್ ಇದ್ದಾರೆ, ತುಂಬ ಜನ. ಬಟ್ ನೋಡೋಕ್ಕೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ. ಫ್ರೆಂಡ್ಸ್ ಹಾಗೆ ನೋಡ್ಬೋದು ಆ್ಯಂಬಿಯನ್ಸ್ ನೋಡಿ ಹೇಗಿದೆ ಅಂತ ಹೇಳಿಬಿಟ್ಟು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗಿದೆ ಅಂತ ಹೇಳಿಬಿಟ್ಟು ಆ್ಯಂಬಿಯನ್ಸು. ಸೊ ಇದು ಬಂದು ಇಂಡೋರಲ್ಲಿ ಇರೋದು ಹೆಡನ್ ಪಾರ್ಕಲ್ಲಿ ಬಂದು ಆಂಧ್ರ ಪ್ಯೂರ್ ವೆಜ್ ರೆಸ್ಟೋರೆಂಟ್ ಬಂದಂದರೆ ಇಂಡೋರ್ ಒಳಗೆ ಸಿಗೋದು. ಸೊ ಔಟ್ಸೈಡ್ ಬಂದು ಬೇರೆ, ಅಂದರೆ ನಾನ್ ವೆಜ್ಜು ಮತ್ತು ಆಲ್ಕೋಹಾಲ್ ಇದೆಲ್ಲ ಔಟ್ಸೈಡು ಸರ್ವ್ ಮಾಡ್ತಾರೆ. ಸೊ ಇದು ಬಂದು ಇಂಡೋರ್ ಇರೋ ಒಂದು ಪ್ಲೇಸು, ಇಂಡೋರ್ ರೆಸ್ಟೋರೆಂಟು. ಸೊ ಇಲ್ಲಿ ಬಂದು ಫುಲ್ ಆ್ಯಂಡ್ ಫುಲ್ಲು ಆಂಧ್ರ ವೆಜ್ ಮೀಲ್ಸ್ ಮಾತ್ರ ಸಿಗುತ್ತೆ. ನೋಡ್ಬೋದು ಫ್ರೆಂಡ್ಸ್ ಏನಿದೆ ಅಂತ ಹೇಳ್ಬಿಟ್ಟು. ये क्या है भैया? हाँ ಸೊ ಫ್ರೆಂಡ್ಸ್ ನೋಡ್ಬೋದು ಏನೆಲ್ಲ ಇದೆ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ, ಅಪ್ಲಮ್, ಚಟ್ನಿ, ಸಾಂಬಾರ್, ರಸಮ್, ಸ್ವೀಟ್, ಕರ್ಡ್, ಬಟರ್ ಮಿಲ್ಕ್. ನೆಕ್ಸ್ಟು ಏನಿದೆ ಅಂತ ಹೇಳಿಬಿಟ್ಟು ಮತ್ತೆ ಹಾಕ್ಕೊಳ್ತೀನಿ. ಸೊ ಹಾಗೆ ಹೇಳ್ತೀನಿ. ಈಗ ಫಸ್ಟು ನೋಡೋಣ ಫ್ರೆಂಡ್ಸ್ ಹೇಗಿದೆ ಅಂತ ಹೇಳಿಬಿಟ್ಟು. ರೈಸ್ ಜೊತೆ ಸಾಂಬಾರು ಹಾಕ್ಕೊಂಡು. ಭಯ್ಯ ಗೀ हाँ उधर है, ठीक है, ಥ್ಯಾಂಕ್ ಯು ಫ್ರೆಂಡ್ಸ್. ಇದೇನು ಗೊತ್ತಾ, ಗೀ. ಬಟ್ ಅಷ್ಟು ಹಾಕ್ಕೊಳ್ಳೋದಿಲ್ಲ, ಸ್ವಲ್ಪನೇ ಹಾಕ್ಕೊಳ್ಳೋದು. ಎಸ್, ಎನಫ್. ಈ ರೈಸ್ ಜೊತೆ ಇಷ್ಟು ಗೀನ ಸ್ವಲ್ಪ ಹಾಕ್ಕೊಂಡು
ಗೀ ನೋಡಿದ್ರಾ ಎಷ್ಟು ಇಟ್ಟಿದ್ದಾರೆ, ಪ್ಯೂರ್ ಗೀ. ಓಕೆ, ಸೊ ಇದ್ರ ಜೊತೆಗೆ ಸಾಂಬಾರ್ ಜೊತೆ ಗೀ ಜೊತೆ ಹಾಕ್ಕೊಂಡು ರೈಸ್ನ ರೈಸು, ಸಾಂಬಾರು ಮತ್ತು ತುಪ್ಪ ಬಿಸಿ ಬಿಸಿಯಾಗಿದೆ. ಏನು ಕಾಂಬಿನೇಷನ್ ಅಂತ ನಿಮಗೆ ಗೊತ್ತಿರುತ್ತೆ ಫ್ರೆಂಡ್ಸ್, ಹೇಗಿದೆ ಅಂತ ಹೇಳಿಬಿಟ್ಟು. ಸಾಂಬಾರು ಚಾನ್ಸೇ ಇಲ್ಲ, ಟೇಸ್ಟಿಯಾಗಿದೆ ಫ್ರೆಂಡ್ಸ್. ಸಾಂಬಾರು ಬದನೆಕಾಯಿ ಸಾಂಬಾರು. ಸೊ ಬದನೆಕಾಯಿ ಸಾಂಬಾರು ಹಾಕಿದ್ದಾರೆ ನೋಡ್ಬೋದು. ಮತ್ತು ಇದ್ರ ಜೊತೆಗೆ ಪಲ್ಯ ಕೂಡ ಇದೆ. ಈ ಪಾಪಡೇ ಅಷ್ಟು ಟೇಸ್ಟ್ ಆಗಿದೆ ಫ್ರೆಂಡ್ಸ್. ರೈಸ್ ಬಿಸಿ ಬಿಸಿಯಾಗಿದೆ. ಸೊ ಮತ್ತೆ ನೋಡ್ಬೋದು ಇಲ್ಲಿ ಏನೋ ದಾಲ್ ಕೊಟ್ಟಿದ್ದಾರೆ ನೋಡಿ. ಸೊ ದಾಲ್ ಪಪ್ಪು ಥರ ಇದೆ ಇದು. ಸೊ ಇದನ್ನು ಸ್ವಲ್ಪ ಹಾಕ್ಕೊಂಡು ಇದಕ್ಕೆ ಇದನ್ನು ತಗೊಂಡು ಆವಾಗಲೇ ಸಾಂಬಾರಲ್ಲಿ ಟ್ರೈ ಮಾಡಿದೆ ಫ್ರೆಂಡ್ಸ್, ನಿಜವಾಗ್ಲೂ ಚೆನ್ನಾಗಿದೆ. ಈಗ ಬಂದು ಪಪ್ಪು ಅದರಲ್ಲಿ ಟ್ರೈ ಮಾಡ್ತಾಯಿದ್ದೀನಿ. ಸೊ ಇದು ಕೂಡ ಬಂದು ತುಂಬ ಚೆನ್ನಾಗಿದೆ. ಅಂದರೆ ಕ್ವಾಲಿಟಿ ಟೇಸ್ಟು ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇಲ್ಲಿ. ಅಂದರೆ ಆಂಧ್ರ ವೆಜ್ ಮೀಲ್ಸು. ಸೊ ಇದು ಬಂದು ನಿಮಗೇನು ಆಂಧ್ರ ವೆಜ್ ಮೀಲ್ಸ್ ಇದೆ, ಇದು ಬರೀ ಈ ಒಂದು ಇಂಡೋರ್ ಏನಿದೆ, ಈ ಇಂಡೋರಲ್ಲಿ ಮಾತ್ರನೇ ಬಂದು ಸರ್ವ್ ಮಾಡೋದು. ಸೊ ಔಟ್ಸೈಡ್ ಗಾರ್ಡನಲ್ಲಿ ಬಂದು ಸರ್ವ್ ಮಾಡೋದಿಲ್ಲ. ಔಟ್ಸೈಡ್ ಏನೇ ಇದ್ದರೂ ಕೂಡ ಬಂದು ನಾನ್ ವೆಜ್ಜು ಮತ್ತು ಹಾಲ್ ಕಾಲು ಇದೆಲ್ಲ ಕೂಡ ಬಂದು ಔಟ್ಸೈಡ್ ಗಾರ್ಡನ್ ನಾನು ಏನು ತೋರಿಸ್ತೀನಿ ಅಲ್ಲಿ ಬಂದು ಸರ್ವ್ ಮಾಡ್ತಾರೆ. ಸೊ ಇಂಡೋರಲ್ಲಿ ಬರೀ ಆಂಧ್ರ ವೆಜ್ ಮೀಲ್ಸ್ ಮಾತ್ರ ಸರ್ವ್ ಮಾಡ್ತಾರೆ. ಈ ಪಲ್ಯ ಬಾಳೆಕಾಯಿ ಪಲ್ಯ ಮತ್ತು ಏನೇನೋ ಹಾಕಿದ್ದಾರೆ ಇನ್ನು ನೋಡ್ಬೋದು ನೋಡಿ. ಎರಡು ಥರ ಪಲ್ಯ ಮತ್ತು ಚಟ್ನಿ ಹಾಕಿದ್ದಾರೆ. ಇದೇನು ಚಟ್ನಿ ಅಂತ ನೋಡಿ. ಇದು ಚೆನ್ನಾಗಿದೆ, ಬಟ್ ಟ್ರೈ ಮಾಡ್ತೀನಿ, ಮಾಡಿದ ಮೇಲೆ ಗೊತ್ತಾಗುತ್ತೆ. ಒಂದು ಸ್ವಲ್ಪ ಖಾರವಾಗಿದೆ ಈ ಒಂದು ಚಟ್ನಿ ಏನಿದೆ. ಯೂಶ್ವಲಾಗಿ ನಾವು ಇಡ್ಲಿ ದೋಸೆಗೆ ಹೇಗೆ ತಿಂತೀವಿ, ಸೊ ಆ ಥರ ಚಟ್ನಿ ಫೀಲ್ ಆಗ್ತಾಯಿದೆ ಫ್ರೆಂಡ್ಸ್ ಇದು. ಮತ್ತು ಈ ಒಂದು ಹೆಡನ್ ಪಾರ್ಕಲ್ಲಿ ಬಂದು ಈ ಒಂದು ಆಂಧ್ರ ವೆಜ್ ಮೀಲ್ಸ್ ಏನಿದೆ, ಸೊ ಇದರದ್ದು ಕಾಸ್ಟ್ ಬಂದು ಅರೌಂಡ್ 330 rupees ಬೀಳುತ್ತೆ. ಸೊ ಈ ಒಂದು ವೆಜ್ ಮೀಲ್ಸು ಅಂದರೆ ಅನ್ಲಿಮಿಟೆಡ್ ಆಗಿ ತೊಗೋಬೋದು. ಓಕೆ ಫ್ರೆಂಡ್ಸ್, ಸೊ ರೈಸ್ ಮುಗೀತು. ಫೈನಲಾಗಿ ಒಂದು ಸ್ವೀಟ್ ಏನಿದೆ ಇದನ್ನು ಟ್ರೈ ಮಾಡೋಣ ನೋಡಿ. ಸ್ವೀಟ್ ಗಸಗಸ ಪಾಯಸ ಇದು. ಸ್ವೀಟೇ ಫೀಲ್ ಆಗ್ತಾಯಿಲ್ಲ ಫ್ರೆಂಡ್ಸ್. ಸ್ವೀಟ್ ಅಂತಿದ್ದಾರೆ ಬಟ್ ಸ್ವೀಟೇ ಫೀಲ್ ಆಗ್ತಾಯಿಲ್ಲ. ರೀಸನ್ ಬಂದು ತುಂಬ ಅಂದರೆ ತುಂಬ ಮೈಲ್ಡಾಗಿದೆ. ಅಂದರೆ ಒಂದು ಡಯಾಬಿಟಿಕ್ ಪೇಷಂಟ್ ಕೂಡ ಇದನ್ನು ತಿನ್ಬೋದು. ಸೊ ಆ ಥರ ಇದೆ, ಅಂದರೆ ಮೈಲ್ಡಾಗಿದೆ ಸ್ವೀಟು, ಜಾಸ್ತಿ ಇಲ್ಲ. ಗಸಗಸೆ ಪಾಯಸ. ಒಂದೆರಡು ಸ್ಪೂನ್ ಕರ್ಡ್ ತಿನ್ನೋಣ ಅಂತ ಹೇಳಿಬಿಟ್ಟು ಟ್ರೈ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಆಹಾ, ಕರ್ಡ್ ನೋಡಿ ಹೇಗಿದೆ. ಕರ್ಡ್ ನೋಡಿ ಹೇಗಿದೆ, ಗಟ್ಟಿಯಾಗಿ.
ಕರ್ಡ್ ಆಯಿತು. ಫೈನಲಾಗಿ ಈ ಒಂದು ಬಟರ್ ಮಿಲ್ಕ್ ಏನಿದೆ ಇದು ಒಂದು ಸ್ವಲ್ಪ ಟ್ರೈ ಮಾಡಿಬಿಡೋಣ ಫ್ರೆಂಡ್ಸ್. ಏನಕ್ಕೆ ಬಿಡೋದು. ಈ ಬಟರ್ ಮಿಲ್ಕಿಗೆ ಇಲ್ಲಿ ನೋಡಿ, ಈ ಒಂದು ಡ್ರೈ ಚಿಲ್ಲಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಹೇಗೆ ಫೀಲ್ ಆಗುತ್ತೆ ಅಂದರೆ ನಾವು ಈ ಮನೇಲಿ ಗಂಜಿ ಕುಡಿಯಲ್ವಾ, ಸೊ ಆ ಥರ ಫೀಲ್ ಆಗುತ್ತೆ. ಫೈನಲ್ ಟಚ್ ನೋಡಿ ಹೇಗಿದೆ ಕಾಂಬಿನೇಷನು. ಸೂಪರ್ ಫ್ರೆಂಡ್ಸ್. ಎಸ್ ಫ್ರೆಂಡ್ಸ್, ಸೊ ಈ ಒಂದು ಏನಿದೆ ಇನ್ಸೈಡು ನೋಡ್ಬೋದು. ಸೊ ಇಲ್ಲಿ ಬಂದು ಇಂಡೋರಲ್ಲಿ ವೆಜ್ ಮೀಲ್ಸ್ ಈಗ ಫಿನಿಶ್ ಆಯಿತು. ಅದು ಮಾತ್ರ ಅಲ್ಲ, ಸೊ ಇಲ್ಲಿ ಏನಿದೆ ಅಂದರೆ ಯಾವ ಥರ ಸರ್ವ್ ಮಾಡ್ತಾರೆ, ಯಾವ ಥರ ಫುಡ್ ಇದೆ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ನಾನು ಇಲ್ಲಿ ಏನು ಸರ್ವ್ ಮಾಡ್ತಿದ್ದಾರೆ ಸೊ ಇಲ್ಲಿ ಕೂಡ ಬಂದು ನಾನು ತೊಗೊತಾ ಇದ್ದೀನಿ ಫ್ರೆಂಡ್ಸ್. ಸೊ ಏನೆಲ್ಲ ಇದೆ ಅಂತ ಹೇಳ್ಬಿಟ್ಟು ಒಂದು ನಿಮಿಷ ನಾನು ತೋರಿಸ್ತೀನಿ. ಸೊ ನೋಡ್ಬೋದು. ಏಕೆ ಭಯ್ಯ? ಕಲೆ ಪಲ್ಯ ಟೀಕೆ ಏ पप्पू ठीक है, और रसम ठीक है, सांबर हाँ, स्वीट ये कौन सा स्वीट है एक्चुअली? रवा स्वीट. ओके 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 फाइन. ಓಕೆ ಫ್ರೆಂಡ್ಸ್, ಇಲ್ಲಿಗೆ ಬಂದು ಫುಲ್ ಮೀಲ್ಸ್, ಅನ್ಲಿಮಿಟೆಡ್ ಫುಲ್ ಮೀಲ್ಸ್ ಬಂದು ನಾನು ತಿನ್ಬಿಟ್ಟು ಬರ್ತಾ ಇದ್ದೀನಿ ಈ ಒಂದು ಹೆಡನ್ ಪಾರ್ಕ್ ಏನಿದೆ ಇಲ್ಲಿ. ಸೊ ಇಲ್ಲಿ ಬಂದು ಫುಡ್ ನಿಜವಾಗ್ಲೂ ಬಂದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಅನ್ಲಿಮಿಟೆಡ್ ತಿನ್ಬೋದು. ಸೊ ನಾನು ಹೇಳಿರೋಂಗೆ ಬಂದು ಈ ಒಂದು ಇಂಡೋರ್ ಏನಿದೆ ಈ ಇಂಡೋರಲ್ಲಿ ಬಂದು ಫುಡ್ಡನ್ನ ಬಂದು ಸರ್ವ್ ಮಾಡ್ತಾರೆ, ಅಂದರೆ ಆಂಧ್ರ ವೆಜ್ ಮೀಲ್ಸ್. ಸೊ ಇಂಡೋರಲ್ಲಿ ಸರ್ವ್ ಮಾಡ್ತಾರೆ. ಸೊ ಔಟ್ಸೈಡ್ ಏನಿದೆ ಈ ಒಂದು ಪಾರ್ಕ್ ಸೈಡ್, ಈ ಸೈಡೆಲ್ಲ ಹೋದರೆ ಬಂದು ಗಾರ್ಡನ್ ಪಾರ್ಕು. ಸೊ ಅಲ್ಲಿ ಬಂದು ನಾನು ಹೇಳ್ದಂಗೆ ಈ ಒಂದು ನಾನ್ ವೆಜ್ ಐಟಮ್ಸು ಮತ್ತು ಆಲ್ಕೋಹಾಲು, ಸೊ ಇದೆಲ್ಲ ಒಂದು ಕೂಡ ಬಂದು ಈ ಒಂದು ಸೈಡ್ ಏನಿದೆ ಈ ಗಾರ್ಡನ್, ಈ ಸೈಡ್ ಹೋದರೆ ದೊಡ್ಡ ಗಾರ್ಡನ್ ಇದೆ. ಸೊ ಈ ಕಡೆ ಬಂದು ಸರ್ವ್ ಮಾಡ್ತಾರೆ. ಸೊ ಇಲ್ಲಿ ಮಾತ್ರ ಬಂದು ಇಂಡೋರಲ್ಲಿ ಆಂಧ್ರ ವೆಜ್ ಮೀಲ್ಸು. ಸೊ 329ಗೆ ಬಂದು ಅನ್ಲಿಮಿಟೆಡ್ ಮೀಲ್ಸು. ಬಟ್ ತುಂಬ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಇಲ್ಲಿ ನಿಜವಾಗ್ಲೂ. ಮತ್ತು ಅದು ಮಾತ್ರ ಅಲ್ಲ, ಈ ಒಂದು ಆ್ಯಂಬಿಯನ್ಸ್ ಕೂಡ ಬಂದು ತುಂಬ ಚೆನ್ನಾಗಿದೆ. ಮತ್ತು ಇಲ್ಲಿ ಒಂದು ಸರ್ವ್ ಮಾಡ್ತಾರಲ್ಲ, ಸೊ ಅದು ಕೂಡ ಬಂದು ತುಂಬ ಅಂದರೆ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಏನೆಲ್ಲ ಬೇಕು ಅಂತ ಪದೇ ಪದೇ ಕೇಳಿ ಬಂದು ಅವರೇ ಬಂದು ಸರ್ವ್ ಮಾಡ್ತಾರೆ. ಸೊ ಅಷ್ಟು ಚೆನ್ನಾಗಿ ಬಂದು ಇಲ್ಲಿ ಸರ್ವ್ ಮಾಡ್ತಾರೆ ಈ ಒಂದು ಹೆಡನ್ ಪಾರ್ಕ್ ಏನಿದೆ. ಸೊ ಇಲ್ಲಿ ಖಂಡಿತ ಬಂದು ಇದಕ್ಕೆ ಬಂದು ಒಂದು 5 ಸ್ಟಾರ್ ಅಂದರೆ 5ಗೆ 5 ಕೊಡ್ಬೋದು ಫ್ರೆಂಡ್ಸ್, ಅಷ್ಟು ಚೆನ್ನಾಗಿದೆ. ಓಕೆ ಫ್ರೆಂಡ್ಸ್, ಸೊ ಇಲ್ಲಿಗೆ ಬಂದು ನನ್ನ ಚಾನಲ್ನ ಯಾರು ಬಂದು ಸಬ್ಸ್ಕ್ರೈಬ್ ಮಾಡಿಲ್ಲೋ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಸೊ ಮತ್ತೊಮ್ಮೆ ನೆಕ್ಸ್ಟ್ ವಿಡಿಯೋಲಿ ನಾನು ಭೇಟಿ ಮಾಡ್ತೀನಿ. ಅದುವರೆಗೂ ನಾನು ರೇಖಾ ಜೇನಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಾಯ್ ಫ್ರೆಂಡ್ಸ್.